ನಮಸ್ಕಾರ, ನಾನ್ ನಿಮ್ಮ ರಮ್ಯಾ. RNA ದುರ್ಗಾ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಆಟಿ ತಿಂಗಳಲ್ಲಿ ಕೆಲವು ವಸ್ತುಗಳನ್ನು ಅಂದ್ರೆ ನಾವು ಕೆಲವು ಪದಾರ್ಥಗಳನ್ನ ಸೊಪ್ಪುಗಳನ್ನ ನಾವು ತಿಂತೇವೆ. ಅದು ಇಡೀ ವರ್ಷಕ್ಕೆ ನಮ್ಗೆ ಹೆಲ್ತಿಗೆ ತುಂಬಾ ಒಳ್ಳೇದು ಅಂತ ಎಲ್ರು ಹೇಳ್ತಾರೆ. ಮೊದಲಿನಿಂದಲೂ ಮಾಡಿಕೊಂಡು ಬಂದಂತದ್ದು. ಹಾಗೆ ನಾನು ಇವತ್ತು ತುಳುವಿನಲ್ಲಿ ತಜಂಕ್ ಅಂತ ಹೇಳ್ತಾರೆ. ಇವತ್ತು ನಾನು ನಮ್ಮ ಮನೆಯಲ್ಲಿ ಒಂದು ರೆಸಿಪಿ ಮಾಡಿದ್ದೇನೆ. ಅದು ಈ ಆಟಿ ತಿಂಗಳಲ್ಲಿ ಹೆಚ್ಚಿನವರು ಇದನ್ನ ಯೂಸ್ ಮಾಡ್ತಾರೆ. ಇದೊಂದು ಪದ್ಧತಿ. ಯಾಕಂತ ಹೇಳಿದ್ರೆ ಈ ಚಗಟಿ ಸೊಪ್ಪು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಹಾಗೆ ತುಳುವಿನಲ್ಲಿ ತಜಂಕ್ ಅಂತ ಹೇಳ್ತಾರೆ. ಇದನ್ನ ತಿಂದ್ರೆ ಈ ತಿಂಗಳಲ್ಲಿ ಆಟಿ ತಿಂಗಳಲ್ಲಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಎಲ್ಲ ಹೆಚ್ಚಿನ ಸೊಪ್ಪುಗಳು ಅಂದ್ರೆ ಕೆಸುವಿನ ಎಲೆ ಇರ್ಬೋದು, ತಜಂಕ್ ಅಂದ್ರೆ ಚಗಟೆ ಸೊಪ್ಪು ಇರ್ಬೋದು, ಅಥವಾ ಈಗ ಮೊನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ ಹಾಲೆ ಮರದ ಕೆತ್ತೆ ಕಷಾಯ ಇರ್ಬೋದು, ಎಲ್ಲದಕ್ಕೂ ಒಂದು ಮೆಡಿಸಿನ್ ಅಂಶ ಇದೆ ಈ ಆಟಿ ತಿಂಗಳಲ್ಲಿ ಅಂತ ಹೇಳ್ತಾರೆ. ಅದನ್ನು ನಾವು ತಿನ್ಬೇಕು. ತಿಂದ್ರೆ ತುಂಬಾ ಒಳ್ಳೇದು. ಇವನ್ ನುಗ್ಗೆ ಸೊಪ್ಪಾಗಿರ್ಬೋದು, ಹಲಸಿನ ಹಣ್ಣು ಆಗಿರ್ಬೋದು, ಹಲಸಿನ ಹಣ್ಣಿನ ಹಿಟ್ಟಾಗಿರ್ಬೋದು, ಹಾಗೆ ಬೇರೆ ಬೇರೆ ಈಗ ನಾವು ಬೇರೆ ಬೇರೆ ಸೊಪ್ಪುಗಳನ್ನ ಯೂಸ್ ಮಾಡ್ಬೋದು ಈ ಆಟಿ ತಿಂಗಳಲ್ಲಿ. ಅದು ತುಂಬಾನೇ ಒಳ್ಳೇದು. ಅರಸಿನ ಎಲೆಯಲ್ಲಿ ಮಾಡಿದಂತ ಗಟ್ಟಿ ಇರ್ಬೋದು, ಅಥವಾ ಸಾಗುವಾನಿ ಮರದ ಎಲೆಯಲ್ಲಿ ನಾವು ಹಲಸಿನ ಹಣ್ಣನ್ನ ಹಿಟ್ಟನ್ನು ಮಾಡಿದ್ರೆ ಅದು ಸಹ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ತುಂಬಾ ಒಳ್ಳೊಳ್ಳೆ ರೀತಿಯಲ್ಲಿ ನಾವು ಈ ಆಟಿ ತಿಂಗಳಲ್ಲಿ ಆ ಸೊಪ್ಪಿನ ಉಪಯೋಗವನ್ನ ಪಡಿಬಹುದು ಅಂತ ಹೇಳ್ತೇನೆ. ಹಾಗೆ ಇವತ್ತು ನಾನು ಚಗಟೆ ಸೊಪ್ಪು, ಕನ್ನಡದಲ್ಲಿ ಇದಕ್ಕೆ ಚಗಟೆ ಸೊಪ್ಪು ಅಂತ ಹೇಳ್ತಾರೆ, ಹಾಗೆ ತುಳುವಿನಲ್ಲಿ ಇದಕ್ಕೆ ತಜಂಕ್ ಅಂತ ಹೇಳ್ತಾರೆ. ಇದರಿಂದ ಮಾಡಿದಂತ ಒಂದು ದೋಸೆ ಮತ್ತು ಉಪ್ಕರಿ ಅಂದ್ರೆ ಒಂದು ಪದಾರ್ಥವನ್ನ ಹೇಗೆ ಮಾಡುದು ಅಂತ ನಾನು ಇದರಲ್ಲಿ ಈಗ ರೆಸಿಪಿಯಲ್ಲಿ ತೋರಿಸಿದ್ದೇನೆ. ಅಂದ್ರೆ ನಾವು ಅದಕ್ಕೆ ಈಗ ಹಲಸಿನ ಬೀಜವನ್ನು ಹಾಕಿ ನಾವು ಚಗಟೆ ಸೊಪ್ಪಿನ ಪದಾರ್ಥವನ್ನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಖಾಲಿ ಚಗಟೆ ಸೊಪ್ಪನ್ನು ನಾವು ಮಾಡಿದ್ರೆ ಅದಷ್ಟು ಟೇಸ್ಟ್ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಹಲಸಿನ ಬೀಜವನ್ನು ಗುದ್ದಿ ಅದಕ್ಕೆ ಹಾಕ್ತೇವೆ. ಅದು ತುಂಬಾ ಟೇಸ್ಟ್ ಆಗ್ತದೆ. ಅದನ್ನ ಹೇಗೆ ಮಾಡಿದ್ದೇನೆ ಅಂತೇಳಿ ನಾನು ನಿಮ್ಗೆ ಇದರಲ್ಲಿ ತೋರಿಸ್ತೇನೆ ಈ ವಿಡಿಯೋದಲ್ಲಿ. ಹಾಗೆ ದೋಸೆಯನ್ನು ಸಹ ನಾವು ಮಾಡ್ತೇವೆ. ದೋಸೆ ಯಾಕೆ ಮಾಡೋದಂದ್ರೆ ಕೆಲವು ಮಕ್ಕಳಿಗೆ, ನಮ್ಮ ಮನೆಯಲ್ಲೂ ಹಾಗೆ ಮಕ್ಕಳು ಅದನ್ನು ನಾವು ಚಗಟೆ ಸೊಪ್ಪಿನ ಪದಾರ್ಥ ಮಾಡಿದ್ರೆ ಅವರು ತಿನ್ನುವುದಿಲ್ಲ. ಅದಕ್ಕೋಸ್ಕರ ನಾವು ದೋಸೆ ಟೈಪ್ ಅಲ್ಲಿ ಮಾಡಿದ್ರೆ ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ದೋಸೆ ಮಾಡ್ತೇವಲ್ಲ, ಅದನ್ನ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ನಿಮ್ಮ ಮನೆಯಲ್ಲೂ ಮಾಡಿಕೊಡಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ನೀವು ನಾಳೆ ಆಟಿ ಕಳೆದ ನಂತರ ಅದರಿಂದ ಮಾಡಿದ ಸೊಪ್ಪಿನಿಂದ ಮಾಡಿದ ಪದಾರ್ಥವನ್ನು ತಿಂದ್ರೆ ಏನೂ ಯೂಸ್ ಇಲ್ಲ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ನೀವು ಇದನ್ನ ತಿಂದು ತುಂಬಾ ಒಳ್ಳೇದಾಗ್ತದೆ. ತಿನ್ನಿ ಮತ್ತು ಅದರ ಯೂಸ್ ಅನ್ನು ಪಡ್ಕೊಡಿ. ಯಾಕಂದ್ರೆ ಇದು ಆಟಿ ತಿಂಗಳು. ಮೊನ್ನೆ ನಾನು ಒಂದು ಹಾಲೆ ಮರದ ಕೆತ್ತೆಯ ಕಷಾಯದ ಬಗ್ಗೆ ಡಾಕ್ಟರ್ ಅನ್ನು ಮೀಟ್ ಆಗಿ ಅಲ್ಲಿ ಅವರು ಫ್ರೀ ಕೊಡ್ತಾ ಇದ್ದಾರೆ ವೇದಾಮಯ ಹಾಸ್ಪಿಟಲ್ ಅಲ್ಲಿ ಅಂತ ಹೇಳುವಂತ ವಿಡಿಯೋನ ಹಾಕಿದ್ದೇನೆ. ಎಲ್ಲ ವ್ಯೂವರ್ಸ್ಗಳಿಗೆ ಥ್ಯಾಂಕ್ ಯು. ಯಾಕಂದ್ರೆ ತುಂಬಾ ವ್ಯೂಸ್ ಮಾಡಿದ್ದೀರಿ, ಹಾಗೆ ಅದರ ಉಪಯೋಗವನ್ನು ಪಡ್ಕೊಂಡಿದ್ದೀರಿ. ಕೆಲವರು ನನಗೆ ಮೆಸೇಜ್ ಮಾಡಿದ್ದಾರೆ, ಮ್ಯಾಮ್ ನೀವು ಅದು ವಿಡಿಯೋ ಹಾಕಿದ್ದು ನಮಗೆ ತುಂಬಾ ಹೆಲ್ಪ್ ಆಗಿದೆ, ನಾವು ಅಲ್ಲಿ ಹೋಗಿ ಅದರ ಉಪಯೋಗನ ಪಡ್ಕೊಂಡಿದ್ದೇವೆ, ಮದ್ದನ್ನು ಕುಡಿದಿದ್ದೇವೆ, ಹಾಗೆ ಗಂಜಿಯನ್ನು ಸಹ ತಿಂದಿದ್ದೇವೆ, ಮೆಂತೆ ಗಂಜಿಯನ್ನು ಸಹ ತಿಂದಿದ್ದೇವೆ ಅಂತ ಹೇಳಿದ್ದೀರಿ. ಅದೊಂದು ನನಗೆ ಖುಷಿಯ ವಿಚಾರ. ಯಾಕಂದ್ರೆ ಎಲ್ಲರಿಗೂ ಆ ಕಷಾಯನ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರೋ ತಂದು ಕೆತ್ತೆ ಕೊಟ್ರು ಅಂತ ಹೇಳಿದ ಕೂಡ್ಲೆ ಆ ಕೆತ್ತೆಯಲ್ಲಿ ನಾವು ಕಷಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಸಹ ಕರೆಕ್ಟ್ ಆದ ಒಂದು ಕೆತ್ತೆಯ ಅದು ಕರೆಕ್ಟ್ ಉಂಟಾ ಅದನ್ನೆಲ್ಲ ನೋಡುವಂತ ಅನುಭವ ನಮ್ಗೆ ಇರಬೇಕು. ಯಾಕಂತ ಹೇಳಿದ್ರೆ ಯಾವ್ದ್ಯಾವ್ದು ಮರದಿಂದ ಕೆತ್ತೆ ತಂದು ಏನೇನೋ ಪ್ರಾಬ್ಲಮ್ ಆಗಿ ಹೆಲ್ತ್ ಇಶ್ಯೂ ಬಂದದ್ದು ನಾವು ನೋಡಿದ್ದೇವೆ ನ್ಯೂಸ್ ಅಲ್ಲಿ. ಹಾಗಾಗಿ ಇದು ಒಂದು ಡಾಕ್ಟರೇ ನಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ, ಈಗಿನ ಬ್ಯುಸಿ ಲೈಫಲ್ಲಿ ಬೆಳಿಗ್ಗೆ ಎದ್ದು ಕೆತ್ತೆ ತಂದು ಅದನ್ನೆಲ್ಲ ಮಾಡುವಷ್ಟು ಟೈಮ್ ಇಲ್ಲ. ಹಾಗಾಗಿ ಕೆಲವರು ಅಲ್ಲಿ ಹೋಗಿ ಅದರ ಉಪಯೋಗವನ್ನ ಪಡ್ಕೊಂಡಿದ್ದಾರೆ. ಅದು ನನಗೆ ಸಹ ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಈವನ್ ನಮ್ಮ ಆಫೀಸ್ ನಲ್ಲಿಯೂ ಹಾಗೆ ಕೆಲವು ಸಣ್ಣ ಸಣ್ಣ ಹುಡುಗಿಯರು ಹುಡುಗರು ಇದ್ದಾರೆ, ಅವರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಅವರು ಬೇರೆ ಬೇರೆ ಊರಿಂದ ಇದ್ದಾರೆ, ಅವರಿಗೆ ಮಾಡ್ಲಿಕ್ಕೂ ಆಗುದಿಲ್ಲ ಕಷಾಯವನ್ನೆಲ್ಲ. ಅವ್ರು ಹೋಗಿ ಅದರ ಉಪಯೋಗವನ್ನ ಪಡೆದಿದ್ದಾರೆ. ಹಾಗೂ ನನ್ನ ಪರಿಚಯದವರು ಸಹ ನನಗೆ ಮೆಸೇಜ್ ಮಾಡಿ ಹೇಳಿದ್ರು, ನೀವು ಸ್ಟೇಟಸ್ ಹಾಕಿದ್ದಿ, ಅದನ್ನ ನಾನು ನೋಡಿ ನಾವು ಬೆಳಿಗ್ಗೆ ಹೋಗಿ ಅಲ್ಲಿ ಕುಡ್ದಿದ್ದೇವೆ ಅದು ಕಷಾಯವನ್ನು, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ರು. ಅದು ನನಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ನಮ್ಮಿಂದ ಒಬ್ರಿಗೆ ಯಾರಿಗಾದ್ರೂ ಹೆಲ್ಪ್ ಆಗುದಿದ್ರೆ ಅದು ಒಳ್ಳೇದೇ ಅಲ್ಲ. ಮತ್ತೆ ಆ ಕಷಾಯವನ್ನು ಕುಡಿದ್ರೆ 1 ವರ್ಷ ನಮ್ಗೆ ಹೆಲ್ತಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ.
ಹಾಗಿರುವಾಗ ಅದೊಂದು ನಂಬಿಕೆ. ಅದರಿಂದಾಗಿ ನನಗೆ ತುಂಬಾನೇ ಖುಷಿ ಆಯಿತು. ಹಾಗೆ ಇವತ್ತು ಈ ಚಗಟೆ ಸೊಪ್ಪಿನ ಬಗ್ಗೆ ಸಹ ನಾನು ಹಾಕ್ತಾ ಇದ್ದೇನೆ. ಇದಕ್ಕೆ ಏನೆಲ್ಲ ಹಾಕಬೇಕು ಅಂತ ಹೇಳಿ ನಾನು ಅದರಲ್ಲಿ ಮೆನ್ಷನ್ ಮಾಡ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ. ಅದನ್ನ ನೋಡಿ ಅದನ್ನ ಮಾಡಿ ಮಕ್ಕಳಿಗೆ ಸಹ ತಿನ್ಲಿಕ್ಕೆ ಕೊಡಿ, ತುಂಬಾ ಒಳ್ಳೆಯದು ಅಂತ ಹೇಳ್ತೇನೆ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ, ಇದೇ ಚಗಟೆ ಸೊಪ್ಪು. ಇದನ್ನು ನಾವು ಯೂಸ್ ಮಾಡಬೇಕು. ಇದು ಕ್ಲೀನ್ ಇದ್ದ ಕಡೆ ಹೋಗಿ ನಾವು ತೆಗೆದು ಬರಬೇಕು ಚಗಟೆ ಸೊಪ್ಪನ್ನು. ಎಲ್ಲ ಕಡೆ ನಾವು ತೆಗೆದು ಬರಬಾರ್ದು. ಎಲ್ಲಿ ಒಳ್ಳೆಯದು ಸಿಗ್ತದೆ, ಜನ ಹೆಚ್ಚು ಹೋಗದಂಥ ಪ್ಲೇಸಲ್ಲಿ ಇದ್ದಂಥ ಚಗಟೆ ಸೊಪ್ಪನ್ನು ನಾವು ಇಟ್ಕೊಂಡು ಬರಬೇಕು. ನೋಡಿ, ಮತ್ತೆ ಇದಕ್ಕೆ ಈಗ ಈ ಪದಾರ್ಥ ಮಾಡಬೇಕಾದ್ರೆ ನೀರುಳ್ಳಿ, ಒಗ್ಗರಣೆ ಸೊಪ್ಪು, ಮತ್ತೆ ಇದು ಕಟ್ ಮಾಡಿದ ಚಗಟೆ ಸೊಪ್ಪು, ಹಾಗೆ ಹಲಸಿನ ಬೀಜ ಅಂದರೆ ಅದನ್ನು ಫಸ್ಟ್ ಗುದ್ದಬೇಕು. ಗುದ್ದಿ ಅದಕ್ಕೆ ಅದರದ್ದೆಲ್ಲ ಸಿಪ್ಪೆಯನ್ನೆಲ್ಲ ತೆಗೆದು ಇಡಬೇಕು ನಾವು. ಹಾಗೆ ಮಾಡಿದರೆ ಅದಷ್ಟು ವಸ್ತುಗಳು ನಮಗೆ ಬೇಕು. ಮತ್ತು ಸಾಸಿವೆ ಬೇಕು ಒಗ್ಗರಣೆಗೆ. ಮತ್ತು ಮಸಾಲೆ ನೀವು ಮಾಡಬೇಕು. ನಾವೀಗ ವೆಜ್ ಮಾಡಬೇಕಾದ್ರೆ ಏನೆಲ್ಲ ಮಸಾಲೆ ಹಾಕಿ ಕಡಿತೇವೆ ಅದೇ ಮಸಾಲೆ ಇದು. ನೋಡಿ, ಇಲ್ಲಿ ಒಗ್ಗರಣೆ ಇಟ್ಟಿದ್ದೇನೆ ಸಾಸಿವೆ ಹಾಕಿ. ಮಸಾಲೆಗೆ ನಾವು ಎಲ್ಲ ಹಾಕುವಂಥ ಸಾಮಾನುಗಳನ್ನೇ ಹಾಕೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೇನೆ. ಚಗಟೆ ಸೊಪ್ಪಿನ ದೋಸೆಗೆ ನಾವು ಯಾವುದೆಲ್ಲ ವಸ್ತುಗಳನ್ನು ಹಾಕಬೇಕು. ದೋಸೆಗೆ ಎಡಿಷನಲ್ ಆಗಿ ನಾವು ಒಂದು ಆ್ಯಡ್ ಮಾಡೋದಂದರೆ ಅಕ್ಕಿ ಹಿಟ್ಟು ಸಾಕ್ತದೆ, ಅಥವಾ ಒಂದು ಕಾಲು ಅರ್ಧ ಪಾವು ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿ ಮಸಾಲೆ ಕಡಿಯುವಾಗ ಆ ಬೆಳ್ತಿಗೆ ಅಕ್ಕಿಯನ್ನು ಹಾಕಬೇಕು. ಮತ್ತು ದೋಸೆಗೆ ಸ್ವಲ್ಪ ಹುಳಿ ಹಾಕಬೇಕು. ಇದಕ್ಕೆ ಹುಳಿ ಬೇಕಂತಿಲ್ಲ. ಈಗ ನೋಡಿ, ಇದರಲ್ಲಿ ಒಗ್ಗರಣೆ ಇಟ್ಟಿದ್ದೇನೆ ನಾನು. ಒಗ್ಗರಣೆ ಇಟ್ಟ ನಂತರ ನಾವು
ಅದು ನಿಮ್ಮ ನಿಮ್ಮ ಇಷ್ಟದ ಮೇಲೆಗೆ, ಆಯ್ತಾ. ಯಾಕಂದ್ರೆ ಕೆಲವರಿಗೆ ಸ್ವೀಟ್ ಇಷ್ಟ ಆಗುದಿಲ್ಲ. ಇದನ್ನು ಕೆಲವರು ಊಟ ಮಾಡುವಾಗ ಅಂತ ಅಲ್ಲ, ಹೀಗೆ